ನಮಸ್ಕಾರ ವೀಕ್ಷಕರೇ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ದೀಪಕ್ಸ್ ಕಿಚನ್ಗೆ ಸ್ವಾಗತ. ಎಲ್ಲರೂ ತುಂಬ ವೆರೈಟಿ ಆಗಿರ್ತಾರೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಬಾಬ್ಸ್ ಕೂಡ ತಿಂದಿರ್ತೀರ. ನನಗೂ ಕೂಡ ಕಬಾಬ್ಸ್ ಅಂದರೆ ತುಂಬ ಇಷ್ಟ. ನಮ್ಮ ಬೆಂಗಳೂರು ಶೈಲಿಯಲ್ಲಿ ಸ್ಪೈಸಿ ಚಿಕನ್ ಕಬಾಬ್ ಮಾಡ್ತಾರೆ. ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಬಟ್ ಅದು ಮಾಡೋದು ಕೂಡ ಅಷ್ಟೇ ತುಂಬ ಸುಲಭ, ಅಷ್ಟು ಕಷ್ಟ ಏನಿರೋದಿಲ್ಲ. ಒಂದು ಸ್ನ್ಯಾಕ್ಸ್ ಆಗಿ ಕೂಡ ಇದು ಅತ್ಯದ್ಭುತವಾದ ಒಂದು ಫ್ರೈಡ್ ಕಬಾಬ್. ಇದು ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿ ಚಿಕನ್ ಕಬಾಬ್. ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ನೋಡಿ, ನಾನೀಗ ಒಂದು ಎಂಟಿ ಬೌಲ್ನ ತಗೊಂಡಿದ್ದೀನಿ. ಈ ಬೌಲಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ತಗೊಳ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ತಗೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನು. ಮತ್ತೆ 1 ಟೀ ಸ್ಪೂನ್ ಅಷ್ಟು ಕರಿಮೆಣಸಿನ ಪೌಡರು, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರು, ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ರೋಸ್ಟೆಡ್ ಜೀರಾ ಪೌಡರ್ ಅಂತ ಹೇಳಿದ್ರೆ ಇದನ್ನ ಹುರಿದಿರ್ತಕ್ಕಂಥ ಜೀರಿಗೆಯ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಸೊ ಈಗ ಇದನ್ನ ಚೆನ್ನಾಗಿ ಒಂದ್ಸತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ನೀವು ಮನೆಯಲ್ಲೇ ಮಾಡ್ಕೋಬಹುದಾಗಿರ್ತಕ್ಕಂಥ ಚಿಕನ್ ಕಬಾಬ್ ಪೌಡರ್. ನೋಡಿ, ಇಷ್ಟು ಈ ಪೌಡರ್ ನಾವು ಏನ್ ಮಾಡಿದ್ವಿ, ಇಷ್ಟು ಆದ್ರೆ ರೆಡಿಮೇಡ್ ಕಬಾಬ್ ಪೌಡರ್ ರೆಡಿ ಆಗಿರುತ್ತೆ. ಸೊ ಇದನ್ನ ನೀವು ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕ್ಬಿಟ್ಟು ಹೊರಗಡೆ ಒಂದು 6 months ವರೆಗೂ ಇಡಿ, ಏನು ಕೆಡೋದಿಲ್ಲ. ಈ ಸ್ಪೈಸಿ ಚಿಕನ್ ಕಬಾಬ್ ಮಾಡೋದಕ್ಕೆ ಇಲ್ಲಿ ಕುಟಾಣಿ ತಗೊಂಡಿದ್ದೀನಿ. ಸೊ ಇದ್ರಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ಸಣ್ಣ ಕಟ್ಟಿನಷ್ಟು ಪುದೀನಾನ ಇದ್ರಲ್ಲಿ ಹಾಕೊಂತೀನಿ. ಇದರಲ್ಲಿ ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳನ್ನ ಹಾಕೊಂತೀನಿ. ಇದರೊಟ್ಟಿಗೆ ಒಂದು 4 ಕೆಂಪು ಮೆಣಸಿನಕಾಯಿ, ಅದು ಹಸಿದು, ಇದನ್ನ ಹಾಕೊಳ್ತೇನೆ. ನೋಡಿ, ಈ ಕಬಾಬಲ್ಲಿ ಖಾರ ಅಂತಕ್ಕಂಥದ್ದು ಮೇಯ್ನ್ ಬರಬೇಕಾಗಿರುತ್ತೆ ಮೆಣಸಿನಕಾಯಲ್ಲಿ. ನೋಡಿ, ನಾನು ಇದು ಕುಟ್ಟೋದಕ್ಕೇನೆ ಒಂದು ಮಸಾಲ ಮಾಡ್ಕೊಂಡಿದ್ನಲ್ಲ, ಈ ಪುದೀನ ಜೊತೆ ಒಂದು ಕೆಂಪು ಮೆಣಸಿನಕಾಯಿ ಹಾಕಿದೆ. ಅದು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಮೆಣಸಿನಕಾಯಿ ಖಾರ ಇರುತ್ತೆ. ಅದನ್ನ ಅನುಗುಣವಾಗಿ ನೀವು ಈ ಮೆಣಸಿನಕಾಯಿಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ರೆಸಿಪಿಯಲ್ಲಿ ನಾವು ಮೆಣಸಿನಕಾಯಿ ಹಾಕ್ತಾ ಇದ್ದೀವಿ, ಅದರೊಟ್ಟಿಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ತಿದೀವಿ, ಅದರೊಟ್ಟಿಗೆ ಕರಿಮೆಣಸಿನ ಪೌಡರ್ ಸಹ ಹಾಕ್ತಾ ಇದೀವಿ. ಈ ಒಂದು 3 ಮಿಶ್ರಣದ ಒಂದು ಖಾರ ಏನಾಗುತ್ತೆ, ಇದನ್ನ ನಾವು ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಸೊ ಈ ಮೆಣಸಿನಕಾಯಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ತರ ಇರುತ್ತೆ. ಸೊ ಹಾಗಾಗಿ ಖಾರ ಹಾಕ್ಬೇಕಂದ್ರೆ ನಿಮ್ಮ ಪ್ರಾಂತ್ಯದ ಮೆಣಸಿನಕಾಯಿಗಳ ಅನುಗುಣವಾಗಿ ನೀವು ಇದನ್ನ ಅಡ್ಜಸ್ಟ್ ಮಾಡಿ. ಸೊ ನೋಡಿ ವೀಕ್ಷಕರ, ಇದು ಚೆನ್ನಾಗಿ ಒಂದು ಪೇಸ್ಟ್ ಆಗೋವರೆಗೂ ಇದನ್ನ ಚೆನ್ನಾಗಿ ನಾವು ಕುಟ್ಟೋಣ. ನೋಡಿ, ಈಗ ಈ ಒಂದು ಮಿಶ್ರಣ ಚೆನ್ನಾಗಿ ಕುಟ್ಟದಾಗಿದೆ. ತರ್ತರಿಯಾಗಿ ಇಷ್ಟ ಆದ್ರೆ ಸಾಕಾಗತ್ತೆ. ಈಗ ಇದನ್ನ ಒಂದು ಬಟ್ಲಲ್ಲಿ ತೆಗೆದಿಟ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನಾನು ಇದರಲ್ಲಿ ಒಂದು 600 ಗ್ರಾಮ್ ಅಷ್ಟು ಚಿಕನ್ ತಗೊಂಡಿದ್ದೀನಿ. ನೋಡಿ, ಇವಾಗ ಚಿಕನ್ ನಾನು ಹ್ಯಾಕ್ ಕಟ್ ಮಾಡಿಸಿದ್ದೀನಿ ಅಂತ ಹೇಳಿದ್ರೆ ಒಂದು ಬೈಟ್ ಸೈಜ್ ಪೀಸಸ್ ಅಲ್ಲಿ ಈ ರೀತಿ ಕಟ್ ಮಾಡಿಸಿದ್ದೀನಿ. ಸೊ ಇದನ್ನ ನಾನು ಏನ್ ಮಾಡಿದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ ಈ ರೀತಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಈ ಚಿಕನ್ ಏನ್ ತಗೊಂಡಿದ್ದೀನಿ, ಒಂದು 600 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಈ ಚಿಕನ್ ಅನ್ನ ಏನ್ ಮಾಡಿದ್ದೀನಿ, ಸ್ಮಾಲ್ ಬೈಟ್ ಸೈಜ್ ಪೀಸಸ್ 1 inch to 1.5 inches ಮಾತ್ರ ಇರಬೇಕು. ಸೊ ಅದನ್ನ ಚಿಕನ್ ಕ್ಯೂಬ್ಸ್ ಅಂತ ಹೇಳ್ತಾರೆ, ಅಥವಾ ಬೈಟ್ ಸೈಜ್ ಪೀಸಸ್ ಅಂತ ಹೇಳ್ತಾರೆ. ಸೊ ಈ ಚಿಕನ್ ನ ಬೈಟ್ ಸೈಜ್ ಪೀಸಸ್ ಅಲ್ಲಿ ಕಟ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ತೊಳೆದಿದ್ದೀನಿ. ಒಂದು 3-4 ಸತಿ ಚೆನ್ನಾಗಿ ತೊಳೆದು ಅದರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು. ಸೊ ಹಾಗಾಗಿ ಅದನ್ನ ನಾನು ಪ್ಯಾಟ್ ಡ್ರೈ ಮಾಡಿದೆ ಅಂತ ಹೇಳಿದ್ರೆ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಪೇಪರ್ ಟವಲ್ ತಗೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಟ್ಯಾಪ್ ಮಾಡಿಬಿಟ್ಟು ಆ ನೀರಿನ ಅಂಶ ಎಲ್ಲ ಹೊರಗೆ ತೆಗೆದಿದ್ದೀನಿ. ಸೊ ಇವಾಗ ಈ ಚಿಕನ್ ನಾನು ಪಾಕಕ್ಕೆ ನೋಡಿ, ಈಗ ನಾವು ಆಲ್ರೆಡಿ ಕುಟ್ಟಿ ಪುಡಿ ಮಾಡಿದ್ವಲ್ಲ, ಈ ಮೆಣಸಿನಕಾಯಿ ಮತ್ತೆ ಪುದೀನ ಬೆಳ್ಳುಳ್ಳಿ, ಈ ಒಂದು ಪೇಸ್ಟ್ ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕ್ತಾ ಇದ್ದೀನಿ. ಮತ್ತೆ ಈ ಮಿಶ್ರಣಕ್ಕೆ 1 ಮೊಟ್ಟೆಯನ್ನ ಹೊಡೆದು ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮಿಕ್ಸ್ ಮಾಡ್ತಿದೀವಲ್ಲ, ಇದು ತುಂಬಾ ಗಟ್ಟಿ ಅನ್ಸಿದ್ರೆ ಯಾವುದೇ ಕಾರಣಕ್ಕೂ ಸಹ ಇದರಲ್ಲಿ ನೀರನ್ನ ಹಾಕಬೇಡಿ. ನೀರಿನ ಬದಲು ಸ್ವಲ್ಪ ಮೊಟ್ಟೆಯನ್ನು ಹಾಕೊಂಡು ಬೇಕಾದ್ರೆ ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಗಷ್ಟೇ ನಿಮಗೆ ಒಂದು ಬ್ಯೂಟಿಫುಲ್ ಬ್ಯಾಟರ್ ರೆಡಿ ಆಗುತ್ತೆ. ಇದೊಂದು ನನ್ನ ಸೀಕ್ರೆಟ್ ಟ್ರಿಕ್. ಇದು ಈ ಒಂದು ಟ್ರಿಕ್ ನ ಯೂಸ್ ಮಾಡಿ ನೋಡಿ, ನಿಮ್ಗೆ ಡೆಫಿನೆಟ್ ಆಗಿದ್ದು ತುಂಬಾನೇ ಬ್ಯೂಟಿಫುಲ್ ರಿಸಲ್ಟ್ಸ್ ಕೊಡುತ್ತೆ.
ನೋಡಿ ಈ ಬ್ಯಾಟರ್ ಅಂತಕ್ಕಂಥದ್ದು ಇಷ್ಟು ಮಾತ್ರ ಕರೆಕ್ಟ್ ಆಗಿ ಇದು ಮಿಕ್ಸ್ ಆದ್ರೆ ಸಾಕಾಗುತ್ತೆ. ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಅನ್ನಿಸ್ತಾ ಇದೆ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ನಾವು ಏನ್ ಈ ಒಂದು ಬೈಟ್ ಸೈಜ್ ಪೀಸಸ್ ಆಗಿ ನಾವು ಚಿಕನ್ ಕಟ್ ಮಾಡ್ಕೊಂಡಿದ್ವಲ್ಲ, ಈ ಬೋನ್ಲೆಸ್ ಚಿಕನ್ ಅನ್ನ ಎಲ್ಲಾನು ನಾನು ಈ ಒಂದು ಮಿಶ್ರಣದಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಇಂಪಾರ್ಟೆಂಟ್ ಅದ ಇದನ್ನ ಕ್ಲೀನ್ ಆಗಿ ಒಂದಕ್ಕೊಂದು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಆ ರೀತಿ ಇದನ್ನ ಒಳ್ಳೆ ಮಿಕ್ಸ್ ಮಾಡುವ. ಈಗ ನೋಡಿ ಒಂದು ಮಿನಿಮಮ್ ಅಂದ್ರೆ 4 ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನ ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಇದರಲ್ಲಿ ಸಫಿಶಿಯಂಟ್ ಆಗಿ ಸಬ್ಮರ್ಜ್ ಆಗೋಷ್ಟು ಇರ್ಬೇಕಾಗತ್ತೆ. ಎಣ್ಣೆ ಮೀಡಿಯಂ ಹಾಟ್ ಅಲ್ಲಿ ಇರ್ಲಿ. ಈಗ ಈ ಒಂದು ಏನು ನಾವು 4 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿದ್ವಲ್ಲ, ಈ ಒಂದು ಚಿಕನ್ ಕಬಾಬ್ಗಳನ್ನ ಒಂದೊಂದಾಗಿ ಇದನ್ನ ನಾವು ಎಣ್ಣೆಯಲ್ಲಿ ಬಿಡ್ತಾ ಹೋಗುವ. ಬಟ್ ಸ್ವಲ್ಪ ಗ್ಯಾಪ್ ನ ಮೇಂಟೈನ್ ಮಾಡಿ. ನೋಡಿ ಈಗ ಸುಮಾರು ಒಂದು 2 ನಿಮಿಷಗಳ ಕಾಲ ಇದನ್ನ ಹಾಕಿದ್ದಾಗಿದೆ. ಇದನ್ನ 2 ನಿಮಿಷಗಳ ಕಾಲ ನಾವೇನು ಮುಟ್ಟಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಸ್ಟ್ರಕ್ಚರ್ ಹೋಲ್ಡ್ ಮಾಡೋದಕ್ಕೆ ನಾವು ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ. ಮತ್ತೆ ಮೀಡಿಯಂ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಬೇಕು. ನೋಡಿ ಇವಾಗ 2 ನಿಮಿಷ ಆದ್ಮೇಲೆ ನೀವು ಹೇಗ್ ಬೇಕಾದ್ರೂ ಇದನ್ನ ಮೆನುವರ್ ಅಥವಾ ರೊಟೇಟ್ ಮಾಡಿ, ನಿಮ್ಗೆ ಎಲ್ಲೂ ಸಹ ಮಸಾಲೆ ಅಂತಕ್ಕಂಥದ್ದು ಬಿಟ್ಕೊಳ್ಳೋದಿಲ್ಲ. ನೀವು ಎಣ್ಣೆ ನೋಡ್ಬೋದು, ಎಲ್ಲೂ ಸಹ ಮಸಾಲೆ ಒಂದು ಪೀಸಸ್ ಕಾಣಿಸ್ತಾ ಇಲ್ಲ. ಸೊ ಈಗ ಏನ್ ಮಾಡ್ಬೋದು, ನೀವು ಈ ಒಂದು ಕಬಾಬನ್ನ ಕಂಪ್ಲೀಟ್ ಆಗಿ ಕುಕ್ ಆಗೋರು ನಾವು ಕುಕ್ ಮಾಡ್ಬೇಕಾಗತ್ತೆ. ಕಂಪ್ಲೀಟ್ ರೋಸ್ಟ್ ಆಗ್ಬೇಕು. ಇದಾಗ್ಲಿಕ್ಕೆ ಸುಮಾರು 7 to 8 ಮಿನಿಟ್ಸ್ ತಗೊಳುತ್ತೆ. ಈಗ ನೀವು ನೋಡ್ತಿರ್ಬೋದು, ಈ ಕಬಾಬ್ಗಳು ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಇದಾಗ್ಲಿಕ್ಕೆ ಸುಮಾರು ಒಂದು 7 ನಿಮಿಷ ಆಗಿದೆ. ಸೊ ಈಗ ನೋಡಿ ಇದೆಲ್ಲ ಪರ್ಫೆಕ್ಟ್ ಕ್ರಿಸ್ಪಿನೆಸ್ ಅಂತಕ್ಕಂಥದ್ದು ಬಂದಿದೆ. ಸೊ ಈಗ ಈ ಕಬಾಬ್ಗಳನ್ನೆಲ್ಲ ನಾನು ಹೊರಗಡೆ ಒಂದು ಪೇಪರ್ ಟವಲ್ ಅಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಎಕ್ಸಸ್ ಏನಾದ್ರು ಅದರಲ್ಲಿ ಎಣ್ಣೆ ಅಂಶ ಇದ್ರೆ ಅದು ಬಂದ್ಬಿಡ್ಲಿ ಅಂದ್ಬಿಟ್ಟು. ಎಣ್ಣೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಇದೆ. ಈಗ ನೋಡಿ ನಿಮ್ ಕೈಯಾರೆ ನೀವೇ ಮಾಡಿರ್ತಕ್ಕಂಥ ನಮ್ಮ ಬೆಂಗಳೂರು ಶೈಲಿಯಲ್ಲಿ ಮಾಡಿರ್ತಕ್ಕಂಥ ಈ ಸ್ಪೈಸಿ ಚಿಕನ್ ಕಬಾಬ್ ಸವಿಯಲು ಸಿದ್ಧ. ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬೆಂಗಳೂರು ಶೈಲಿಯ ಈ ಸ್ಪೈಸಿ ಚಿಕನ್ ಕಬಾಬ್ ಮಾಡೋದು ಯಾವ ರೀತಿ ಅಂದ್ಬಿಟ್ಟು. ಸೊ ನಾನು ಎಲ್ಲ ರೀತಿ ಹೇಳ್ಕೊಟ್ಟಿದ್ದೀನಿ. ಈ ಒಂದು ಚಿಕನ್ ಕಬಾಬ್ ಪೌಡರ್ನ ಯಾವ ರೀತಿ ಮಾಡಬೇಕು, ನಾನು ಹೇಳಿರ್ತಕ್ಕಂಥ ಅಳತೆಗಳನ್ನ ನೀವು ಫಾಲೋ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ. ಇದೇ ರೀತಿ ಮಾಡಿ ನಿಮ್ಗೆ 100% ನಾನು ಗ್ಯಾರಂಟಿ ಕೊಡ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಸೊ ಹಾಗಾದ್ರೆ ನನಗೆ ಅನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿ ಅದು ನೋಟಿಫಿಕೇಶನ್ ಆಲ್ ಮಾಡಿ. ಆಗ್ತಾನೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ನಾನು ಮುಂದಿನ ವಾರ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.